ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಟಿಸಿ ನಿರ್ದೇಶಿಸ್ತಾ ಇರುವಂತಹ ಸಿನಿಮಾ ಯುಐ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಈಗಾಗಲೇ ದೇಶದಾದ್ಯಂತ ಡಿಸೆಂಬರ್ 20ನೇ ತಾರೀಕು ಸಿನಿಮಾ ರಿಲೀಸ್ ಆಗೋದಕ್ಕೆ ತಯಾರಿ ಆಗಿದೆ. ಈ ಬೆನ್ನಲ್ಲೇ ಕೆವಿಎನ್ ಪ್ರೊಡಕ್ಷನ್ಸ್ ಕನ್ನಡದ ಹಂಚಿಕೆ ಹಕ್ಕನ್ನ ಭಾರಿ ಮೊತ್ತಕ್ಕೆ ಪಡೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕನ್ನಡದ ಬಹುಕೋಟಿ ಬಜೆಟ್ನ ಚಿತ್ರ ಡಿಸೆಂಬರ್ 20ಕ್ಕೆ ರಿಲೀಸ್ ಆಗ್ತಾ ಇದೆ. ಯುಐ ಸಿನಿಮಾವನ್ನ ಲಹರಿ ಫಿಲ್ಮ್ಸ್ ಮತ್ತು ವೀನಸ್ ಎಂಟರ್ಟೈನರ್ಸ್ ಈಗಾಗಲೇ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಮತ್ತೊಂದು ಸಲ ಯುಐ ಸಿನಿಮಾ ಸುದ್ದಿಯಲ್ಲಿದೆ. ಕಾರಣ ಕನ್ನಡದ ಹಂಚಿಕೆ ಹಕ್ಕನ್ನು ಕೆವಿಎನ್ ಪ್ರೊಡಕ್ಷನ್ಸ್ ಸಂಸ್ಥೆ ಭಾರಿ ಮೊತ್ತಕ್ಕೆ ಪಡೆದುಕೊಂಡಿದೆ. ಈ ಮೂಲಕ ನಮ್ಗೆ ಅರ್ಥ ಆಗ್ಬೋದು ಯಾವ ಮಟ್ಟಕ್ಕೆ ಸಿನಿಮಾ ಹೈಪನ್ನು ಕ್ರಿಯೇಟ್ ಮಾಡಿದೆ, ಆಂಟಿಸಿಪೇಷನನ್ನು ಕ್ರಿಯೇಟ್ ಮಾಡಿದೆ ಅಂತ. ಇನ್ನೊಂದು ಕಡೆಗೆ ಮನೋಹರ್ ನಾಯ್ಡು ಹಾಗೂ ಕೆಪಿ ಶ್ರೀಕಾಂತ್ ಅದ್ಧೂರಿಯಾಗಿ ಸಿನಿಮಾವನ್ನು ನಿರ್ಮಿಸಿರೋದು ಕೂಡ ಇದಕ್ಕೆ ಪ್ರಮುಖ ಕಾರಣ. ಚಿತ್ರದ ಇತರೆ ಭಾಷೆಯ ಹಂಚಿಕೆ ಹಕ್ಕುಗಳು ಈಗಾಗಲೇ ಬಹುಕೋಟಿಗೆ ಸೇಲ್ ಕೂಡ ಆಗಿದೆ. ಮಲಯಾಳಂ ಹಂಚಿಕೆ ಹಕ್ಕನ್ನು ಸಿಜೆ ರಾಯ್ ಪಡೆದುಕೊಂಡಿದ್ರೆ, ತಮಿಳಿನಲ್ಲಿ ಎಪಿ ಇಂಟರ್ನ್ಯಾಷನಲ್ ಹಂಚಿಕೆಯನ್ನು ತಮ್ಮದಾಗಿಸಿಕೊಂಡಿದೆ. ತೆಲುಗಿನಲ್ಲಿ ಅಲ್ಲು ಅರವಿಂದ್ ಒಡೆತನದ ಗೀತಾ ಆರ್ಟ್ಸ್ ಸಂಸ್ಥೆ ಹಂಚಿಕೆ ಹಕ್ಕನ್ನು ಪಡೆದುಕೊಂಡಿದೆ. ಹಿಂದಿ ಭಾಷೆಯಲ್ಲೂ ಹಂಚಿಕೆ ಹಕ್ಕು ಮಾರಾಟ ಆಗಿದ್ದು ನಾಳೆ ಘೋಷಣೆ ಆಗಲಿದೆ. ವಿವಿಧ ಭಾಷೆಗಳ ಬಿಗ್ ಬಜೆಟ್ ಸಿನಿಮಾಗಳ ಹಂಚಿಕೆ ಹಕ್ಕು ಪಡೆದು ಹೆಸರುವಾಸಿಯಾಗಿರುವ ಸದ್ಯಕ್ಕೆ ಟಾಕ್ಸಿಕ್ ಚಿತ್ರ ನಿರ್ಮಿಸ್ತಾ ಇರುವ ಕೆವಿಎನ್ ಪ್ರೊಡಕ್ಷನ್ಸ್ ಯುಐ ವಿಶಾಲ ಕರ್ನಾಟಕಕ್ಕೆ ಯುಐ ಹಂಚಿಕೆ ಮಾಡುವ ಹಕ್ಕನ್ನು ಪಡೆದುಕೊಂಡಿದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಭಾರತಿ. ಸಿನಿಮಾದ ಆಂಟಿಸಿಪೇಷನ್ ಹೈಪು ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಈ ಸುದ್ದಿ ಕೂಡ ಪ್ರಮುಖವಾದಂತಹ ಸಾಕ್ಷಿ ಆದಂಗೆ ಆಗ್ತಾ ಇದೆ. ಯುಐ ಬಗ್ಗೆ ನಿರೀಕ್ಷೆಯ ಬೆಟ್ಟ ಸಾಕಷ್ಟಿದೆ. ಖಂಡಿತವಾಗ್ಲೂ ಮಮತಾ, ಉಪೇಂದ್ರ ನಟಿಸಿ ನಿರ್ದೇಶಿಸಿರುವ ಚಿತ್ರ ಬಹುಕೋಟಿ ಬಜೆಟ್ನ ಚಿತ್ರ ಈಗಾಗಲೇ ಸಾಕಷ್ಟು ವಲಯದಿಂದ ಸೌಂಡ್ ಮಾಡ್ತಾನೆ ಇದೆ. ವಿಶ್ವದಾದ್ಯಂತ ಡಿಸೆಂಬರ್ 20ಕ್ಕೆ ರಿಲೀಸ್ ಆಗೋಕ್ಕೆ ಹೊರಟಿರುವಂತಹ ಚಿತ್ರ ಈಗಾಗಲೇ ಇತರೆ ಭಾಷೆಗಳ ಹಂಚಿಕೆ ಹಕ್ಕು ಸೇಲ್ ಆಗಿತ್ತು, ಬಹುಕೋಟಿ ಮೊತ್ತಕ್ಕೆ ಸೇಲ್ ಆಗಿತ್ತು. ಯಾಕಂದರೆ ಕನ್ನಡದಿಂದ ಈಗಾಗಲೇ ಸಾಕಷ್ಟು ನಿರೀಕ್ಷಿತ ಸಿನಿಮಾಗಳ ಪಟ್ಟಿಯಲ್ಲಿ ಇದು ಮುಂಚೂಣಿಯಲ್ಲಿರುವಂತಹ ಸಿನಿಮಾ. ಹೀಗಾಗಿ ಏನು ಈ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇರೋ ಅಭಿಮಾನಿಗಳಿಗೆ ಒಂದು ಬಿಗ್ ನ್ಯೂಸ್ ಇದು. ಯಾಕಂದರೆ ಕೆವಿಎನ್ ಪ್ರೊಡಕ್ಷನ್ ಇದು ಕೂಡ ಬಹುದೊಡ್ಡ ಸಂಸ್ಥೆ. ಈ ಸಂಸ್ಥೆ ಯುಐ ಚಿತ್ರದ ಹಂಚಿಕೆಯನ್ನು ಮಾಡ್ತಾ ಇದೆ ಕನ್ನಡದಲ್ಲಿ, ಅಂದರೆ ವಿಶಾಲ ಕರ್ನಾಟಕಕ್ಕೆ ಹಂಚಿಕೆ ಮಾಡ್ತಾ ಇದೆ. ಈ ಕೆವಿಎನ್ ಪ್ರೊಡಕ್ಷನ್ ಬಂದು ಸದ್ಯಕ್ಕೆ ಟಾಕ್ಸಿಕ್ ಚಿತ್ರವನ್ನು ನಿರ್ಮಾಣ ಮಾಡ್ತಿರುವಂತಹ ಸಂಸ್ಥೆ. ಜೊತೆಗೆ ತಮಿಳಿನ ವಿಜಯ್ ಅವರ ಕೊನೆಯ ಚಿತ್ರ ಅಂತ ಹೇಳಲಾಗುತ್ತೆ 69 ದಳಪತಿ 69 ಆ ಚಿತ್ರವನ್ನು ನಿರ್ಮಿಸ್ತಿದೆ. ಹೀಗೆ ಕನ್ನಡದಿಂದ ಏನು ಯುಐ ಚಿತ್ರವನ್ನು ಕನ್ನಡದಲ್ಲಿ ರಿಲೀಸ್ ಮಾಡೋದಕ್ಕೆ ಬಹು ಮೊತ್ತಕ್ಕೆ ಬಹು ಕೋಟಿಗೆ ಖರೀದಿ ಮಾಡಿದ್ದು ದೊಡ್ಡ ವಿಚಾರ. ಹೌದು, ಈಗಾಗಲೇ ಮಲಯಾಳಂ, ತಮಿಳು, ತೆಲುಗು ಸಿನಿಮಾಗಳ ಯುಐ ಸಿನಿಮಾಗಳ ಹಂಚಿಕೆ ಹಕ್ಕನ್ನು ಸೇಲ್ ಮಾಡಿರುವಂತಹ ಯುಐ ಟೀಮ್ ಈಗ ನಾಳೆಗೆ ಹಿಂದಿ ಭಾಷೆಯಲ್ಲೂ ಹಂಚಿಕೆ ಹಕ್ಕನ್ನು ರಿಲೀಸ್ ಮಾಡುವಂತಹ ಘೋಷಣೆ ಮಾಡಲಿದೆ. ಸದ್ಯಕ್ಕೆ ಈಗ ಕೆವಿಎನ್ ಪ್ರೊಡಕ್ಷನ್ಗೆ ಹಂಚಿಕೆ ಹಕ್ಕನ್ನು ಕೊಟ್ಟು ಬಹು ಸುದ್ದಿಯಲ್ಲಿದೆ ಯುಐ ಚಿತ್ರತಂಡ. ಬಹು ನಿರೀಕ್ಷಿತ ಸಿನಿಮಾ ಇದು. ಸ್ಯಾಂಡಲ್ವುಡ್ನಿಂದ ಗ್ಲೋಬಲ್ ಲೆವೆಲ್ಗೆ, ಮಾರ್ಕೆಟ್ ಲೆವೆಲಲ್ಲಿ ದೊಡ್ಡ ಸೌಂಡ್ ಮಾಡೋಕ್ಕೆ ಹೊರಟಿರುವಂತಹ ಚಿತ್ರ.